ನೋಡಿ, ಸುಮಲತಾ ಅವರು ಮಂಡ್ಯದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತು ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ದೊಡ್ಡ ಮಟ್ಟದ ಗೆಲುವನ್ನು ಕಾಣ್ತಾರೆ. ಅದಾದ ಮೇಲೆ ಏನೆಲ್ಲ ಬದಲಾವಣೆಗಳಾಯಿತು, ಬಿಜೆಪಿಗೆ ಬಂದು ಅದಾದ ಮೇಲೆ ಬಿಜೆಪಿಗೆ ಬಂದಂತಹ ಟೈಮಲ್ಲೂ ಸುಮಲತಾ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವ ನಿಟ್ಟಿನಲ್ಲೇ ಮಾತುಗಳು ಕೇಳಿಬಂದರೂ ಕೂಡ ಟಿಕೆಟ್ ಕೊಡಲ್ಲ. ಕೊನೆಗೆ ಮೋದಿಯವರ ಮಾತಿಗೆ ಬೆಲೆ ಕೊಟ್ಟು ಕುಮಾರಸ್ವಾಮಿ ಅವರಿಗೆ ಆ ಸ್ಥಾನವನ್ನು ಬಿಟ್ಕೊಡ್ತಾರೆ. ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಕಣಕ್ಕಿಳಿದು ಸಂಸದರಾಗಿ ಈಗ ಕೇಂದ್ರ ಸಚಿವರು ಕೂಡ ಆಗಿದ್ದಾರೆ. ಇಷ್ಟೆಲ್ಲ ಮಾಡಿದಂತಹ ಸುಮಲತಾ ಅವರನ್ನು ಕೈ ಬಿಡುತ್ತಾ ಬಿಜೆಪಿ? ಕ್ಷೇತ್ರ ಬಿಟ್ಕೊಟ್ಟಂತಹ ಸುಮಲತಾ ಅವರಿಗೆ ಏನಾದರೂ ಬಂಪರ್ ಆಗಿ ಉಡುಗೊರೆ ಕೊಡಲೇಬೇಕಲ್ಲ. ಪಾಪ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ಗೆದ್ದಂಥವರು ಒಬ್ಬ ಮಾಜಿ ಮುಖ್ಯಮಂತ್ರಿಯ ಮಗನ ವಿರುದ್ಧ ಸುಮಲತಾ ಅವರು ಸೆರಗೊಡ್ಡಿ ಬೇಡ್ಕೊಳ್ತಾರೆ. ಮಂಡ್ಯದ ಜನ ಅಂಬರೀಷ್ ಅವರ ಋಣ ತೀರಿಸ್ತಾರೆ. ಸುಮಲತಾ ಅವರನ್ನ ಭರ್ಜರಿಯಾಗಿ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ, ಗೆಲುವಿನ ಅಂತರ ಅಷ್ಟು ದೊಡ್ಡ ಮಟ್ಟದಲ್ಲಿ ಇರುತ್ತೆ ಅಂತ ಹೇಳಿ. ಆದರೂ ಸುಮಲತಾ ಅವರು ಮೋದಿ ಅವರ ಮಾತಿಗೆ ಬೆಲೆ ಕೊಟ್ಟು ಮುಂದಿನ ಸಲ ಎಲೆಕ್ಷನಿಗೆ ನಿಲ್ಲಲ್ಲ ಅವರು. ಸೊ ಹಾಗಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಬಿಟ್ಕೊಟ್ಟಂತಹ ಸುಮಲತಾ ಅಂಬರೀಷ್ ಅವರಿಗೆ ರಾಜ್ಯಸಭೆಯ ಅವಕಾಶವನ್ನು ಕೊಡೋದಕ್ಕೆ ಬಿಜೆಪಿ ಹೈಕಮಾಂಡು ಒಲವು ತೋರಿದೆ. ರಾಜ್ಯದ ಸಮಸ್ಯೆಗಳನ್ನು ರಾಜ್ಯಸಭೆಯಲ್ಲಿ ಹೇಳೋದಕ್ಕೆ ಬಿಜೆಪಿಯಿಂದ ಸಮರ್ಥ ನಾಯಕಿ ಅಭ್ಯರ್ಥಿ ಸುಮಲತಾ ಅನ್ನೋದನ್ನು ನಿರ್ಧಾರ ಮಾಡಿದೆ ಬಿಜೆಪಿ ಅನ್ನುವಂತಹ ವಿಚಾರ ಕೂಡ ಈಗ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ನೋಡಿ, ಬಿಜೆಪಿ ಭಾರತೀಯ ಜನತಾ ಪಕ್ಷ ಪ್ರಸ್ತುತ ಭಾರತೀಯ ಸಂಸತ್ತಿನ ಮೇಲ್ಮನೆಯಾದಂತಹ ರಾಜ್ಯಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಹೊಂದಿರುವಂತಹ ಪ್ರಮುಖ ರಾಜಕೀಯ ಪಕ್ಷ. ರಾಜ್ಯಸಭೆ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆಗಾಗಿ ಬಿಜೆಪಿ ಕೇಂದ್ರೀಯ ಮಂಡಳಿ ಸಂಸದೀಯ ಸಭೆ ಕೂಡ ಆಗಿದೆ. ಇನ್ನೇನು 2-3 ದಿನಗಳಲ್ಲಿ ಯಾರು ಫೈನಲ್ ಅಭ್ಯರ್ಥಿ ಅನ್ನುವ ಪಟ್ಟಿ ಕೂಡ ಪ್ರಕಟ ಆಗುತ್ತೆ. ಆದರೆ ಮತ್ತೊಂದು ಕಡೆ ದೇವೇಗೌಡರ ಹೆಸರು ಕೂಡ ಬಲವಾಗಿ ಕೇಳಿಬರ್ತಾ ಇದೆ. ಇಲ್ಲೂ ಕೂಡ ಸುಮಲತಾ ಅವರಿಗೆ ದೇವೇಗೌಡರೇನಾದ್ರು ಅಡ್ಡಿ ಆಗಬಹುದೇನೋ ಗೊತ್ತಿಲ್ಲ. ಕಳೆದ ಬಾರಿ ಕುಮಾರಸ್ವಾಮಿ ಅವರು ಅಡ್ಡಿ ಆಗಿದ್ದ ರೀತಿಯಲ್ಲಿ ಇಲ್ಲೂ ದೇವೇಗೌಡರು ಅಡ್ಡಿ ಆಗಬಹುದೇನೋ. ಯಾಕಂದರೆ ದೇವೇಗೌಡರ ಮೇಲೆಯೂ ಕೂಡ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಒಲವನ್ನು ತೋರಿದ್ದಾರೆ. ಅಷ್ಟು ಈಸಿಯಾಗಿ ದೇವೇಗೌಡರನ್ನ ಬಿಟ್ಕೊಡೋಕ್ಕಾಗಲ್ಲ, ಮೋದಿಯವರಂತೂ ಬಿಟ್ಕೊಡಲ್ಲ. ನೋಡಿ, ಮೈತ್ರಿ ಕಾರಣಕ್ಕೆ JDS ನಾಯಕ HD ದೇವೇಗೌಡರನ್ನ ಕಣಕ್ಕಿಳಿಸೋದಕ್ಕೆ ಬಿಜೆಪಿ ಒಲವು ತೋರಿದೆ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಸೊ ಹಾಗಾಗಿ ಅಲ್ಟಿಮೇಟ್ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಏನು ಮಾಡ್ತಾರೆ ನೋಡಿ. ರಾಜ್ಯಸಭೆಗೆ ಸುಮಲತಾ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಬಿಟ್ಕೊಟ್ಟ ಸುಮಲತಾ ಅಂಬರೀಷ್ ಅವರಿಗೆ ರಾಜ್ಯಸಭೆಯ ಅವಕಾಶ ಕೊಡೋದಕ್ಕೆ ಬಿಜೆಪಿ ಹೈಕಮಾಂಡು ಒಲವು ತೋರಿದೆ. ದೇವೇಗೌಡರ ಸ್ಪರ್ಧೆಯ ಚರ್ಚೆಯ ನಡುವೆ ಸುಮಲತಾ ಅಂಬರೀಷ್ ಬಗ್ಗೆ ವರಿಷ್ಠರು ಮಾತನಾಡ್ತಿದ್ದಾರೆ ಅನ್ನುವ ವಿಚಾರಗಳು ಕೂಡ. ಕ್ಷೇತ್ರ ಬಿಟ್ಕೊಟ್ಟಂತಹ ಸುಮಲತಾ ಅವರಿಗೆ ಈಗಲಾದರೂ ಬಿಜೆಪಿ ಚಾನ್ಸ್ ಕೊಡುತ್ತಾ, ಅಥವಾ ಇನ್ ಕೇಸ್ ಈಗ ದೇವೇಗೌಡರಿಗೆ ಕೊಟ್ಟು 2028ಕ್ಕೆ ಯಾವುದಾದ್ರೂ ಒಂದು ಒಳ್ಳೆ ಕ್ಷೇತ್ರವನ್ನು ಸುಮಲತಾ ಅವರಿಗೆ ಬಿಟ್ಕೊಡುತ್ತಾ ಬಿಜೆಪಿ, ನೀವೇ ನಿಂತ್ಕೊಂಬಿಡಿ ಮೈತ್ರಿ ಅಭ್ಯರ್ಥಿಯಾಗಿ ಅಂತ ಹೇಳಿ. ನೋಡಿ, ರಾಜ್ಯಸಭೆ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಯ ಹೆಸರು ಮೋಸ್ಟ್ಲಿ ಇವತ್ತು ನಾಳೆಯಲ್ಲಿ ಪ್ರಕಟವಾಗುತ್ತೆ. NDAಯಿಂದ ಸುಮಲತಾ ಅಂಬರೀಷ್ ಹೆಸರು ಘೋಷಣೆಯಾದರೂ ಕೂಡ ಆಶ್ಚರ್ಯ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಯಾಕಂದರೆ ಕಳೆದ ಲೋಕಸಭಾ ಚುನಾವಣೆಯ ವೇಳೆ HD ಕುಮಾರಸ್ವಾಮಿ ಅವರಿಗೆ ಸುಮಲತಾ ಕ್ಷೇತ್ರವನ್ನು ಬಿಟ್ಕೊಟ್ಟಿರ್ತಾರೆ. ಹಾಗಾಗಿ ಜೂನ್ 18ನೇ ತಾರೀಕು ರಾಜ್ಯಸಭೆ ಚುನಾವಣೆ ನಡೆಯುತ್ತೆ. ಒಂದು ಕಡೆ ವಿವರವನ್ನು ಕೇಳಿದೆ ಈಗ ಆಲ್ರೆಡಿ ಬಿಜೆಪಿ ಹೈಕಮಾಂಡು. ಮಾಜಿ CM DV ಸದಾನಂದಗೌಡರ ಹೆಸರನ್ನೂ ಕೂಡ ರಾಜ್ಯ ಬಿಜೆಪಿ ಶಿಫಾರಸು ಮಾಡಿದೆ. ಸುಮಲತಾ ಅವರ ಹೆಸರನ್ನೂ ಕೂಡ ಶಿಫಾರಸು ಮಾಡಿದೆ. ಮತ್ತೊಂದು ಕಡೆ ರಾಜ್ಯಸಭೆ ಸೀಟನ್ನು ಪಡೆಯೋದಕ್ಕೆ ಸುಮಲತಾ ಅಂಬರೀಷ್ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಹಾಗಾಗಿ ಸುಮಲತಾ ಅವರಿಗೆ ಅವಕಾಶ ಕೊಡಬೇಕಾ ಬೇಡವಾ, ಬಿಜೆಪಿ ಹೈಕಮಾಂಡ್ ವಿವರ ಕೇಳಿದೆ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಸೊ ಹಾಗಾಗಿ ಇವತ್ತು ಅಥವಾ ನಾಳೆ ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಬಿಜೆಪಿಯಿಂದ ಅಭ್ಯರ್ಥಿಗಳ ಹೆಸರು ಪ್ರಕಟ ಆಗುತ್ತೆ. ಈಗಾಗಲೇ 5 ಹೆಸರನ್ನ ರಾಜ್ಯ ಬಿಜೆಪಿ ಕೇಂದ್ರಕ್ಕೆ ಕಳುಹಿಸಿದೆ. ಸೊ ಹಾಗಾಗಿ ನೋಡೋಣ ಯಾರೆಲ್ಲ ಹೆಸರನ್ನು ಕಳಿಸಲಾಗಿದೆ, ಯಾರೆಲ್ಲ ಹೆಸರು ಫೈನಲ್ ಆಗುತ್ತೆ. ಸುಮಲತಾ ಅವರು ತಮ್ಮ ಪಕ್ಷವನ್ನೇ ಅಂದರೆ ತಮ್ಮ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದರೂ ಕೂಡ ಕ್ಷೇತ್ರವನ್ನೇ ಬಿಟ್ಕೊಟ್ಟಿದ್ದಾರೆ. ಸೊ ಅದಕ್ಕಾದರೂ ಋಣಿಯಾಗಿರಬೇಕು ಬಿಜೆಪಿ. ಸೊ ಬಿಜೆಪಿ ಏನು ಮಾಡುತ್ತೆ, ರಾಜ್ಯಸಭೆ ಟಿಕೆಟ್ ಕೊಡುತ್ತಾ, ರಾಜ್ಯಸಭೆಗೆ ಕಳಿಸ್ಕೊಡುತ್ತಾ ಸುಮಲತಾ ಅವರನ್ನು?
ಸೊ ಕ್ಷೇತ್ರ ಬಿಟ್ಕೊಟ್ಟಂತಹ ಸುಮಲತಾ ಅವರಿಗೆ ಬಂಪರ್ ಏನಾದರೂ ಒಲಿಯುತ್ತಾ? ಸೊ ಕಾದು ನೋಡೋಣ.